ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು 27ನೇ ತಾರೀಕು ಏಪ್ರಿಲ್, ಚೈತ್ರ ಅಮಾವಾಸ್ಯೆ ರೀಡಿಂಗ್ ತೆಗಿತಿದ್ದೇನೆ. ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಡಿವೈನ್ ಮೆಸೇಜ್ ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಜನರಲ್ ರೀಡಿಂಗ್ ಇರ್ತದೆ. ಯೂನಿವರ್ಸ್ ಏನ್ ಹೇಳ್ತಾರೆ ಅಂತ ಹೇಳಿ ನೋಡುವ. ಇದು ಸ್ವಲ್ಪ ದೊಡ್ಡ ರೀಡಿಂಗ್. The eternal child, the seed, the empty room, bottom of the deck, the siren. ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ. ಈ ಅಮಾವಾಸ್ಯೆ ಡಿವೈನ್ ಮೆಸೇಜ್ ಏನು ಅಂತ ಹೇಳಿದ್ರೆ, ನಾವೊಂದು ಎಟರ್ನಲ್ ಸೋಲ್ ಆಗ್ಬೇಕು ಅಂತ ಹೇಳ್ತಾರೆ. ಎಟರ್ನಲ್ ಅಂದ್ರೆ ಸಾವಿಲ್ಲದಂತ ಒಂದು ಆತ್ಮ ನಮ್ದು. ಇದು ಭೂಮಿ ಮೇಲೆ ಯಾಕೆ ಬಂದಿದೆ ಅದನ್ನ ನಾವು ತಿಳ್ಕೋಬೇಕು. ಅಂದ್ರೆ ನಾವೇನಾದ್ರೂ ಒಂದು ಸೋಲ್ ಪರ್ಪಸ್ ಅಥವಾ ಒಂದು ಆತ್ಮದ ಉದ್ದೇಶ ಅಥವಾ ಸಾಧನೆ ಮಾಡೋದಿದ್ರೆ ಅದಕ್ಕೆ ನಮ್ಮ ದೇಹ ಆಗ್ಲಿ ಅಥವಾ ನಮ್ದು ಫೈನಾನ್ಸ್ ಪೊಸಿಷನ್ ಆಗ್ಲಿ ಅಥವಾ ಯಾವುದೇ ಒಂದು ಇದು ಲೆಕ್ಕಕ್ಕೆ ಬರುದಿಲ್ಲ. ನಮ್ಮ ಆತ್ಮದ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಈಗ ನಮ್ಗೆ ಅನಿಸ್ತಿರ್ಬೋದು, ಅಂದ್ರೆ ಜೀವನ ಎಲ್ಲ ಮುಗ್ದೋಗಿದೆ, ಎಲ್ಲ ಕಳ್ದೋಗಿದೆ, ಅಥವಾ ಯಾವ್ದಾದ್ರು ಒಂದು ಅಡಿಕ್ಷನ್ ಅಲ್ಲಿ ಇದ್ದಿರ್ಬೋದು, ಅಥವಾ ಎಲ್ಲ ನನ್ನ ಬಿಟ್ಟು ಹೋದ್ರು, ನನ್ನ ಜೀವನ ಖಾಲಿ ಖಾಲಿ ಅಂತ ಹೇಳಿ. ಕೆಲವು ಖಾಲಿ ಇದ್ದಾಗಲೇ ನಮ್ ಜೀವನದಲ್ಲಿ ಒಳ್ಳೇದು ಪ್ರವೇಶಿಸ್ಲಿಕ್ಕೆ ಇಲ್ಲಿ ಅನುಮತಿ ಇರ್ತದೆ. ಸೊ ಯಾವತ್ತು ನಿಮ್ ಜೀವನದಲ್ಲಿ ಖಾಲಿ ಆಯ್ತು ಅಂತ ಹೇಳಿ ನಿಮ್ಮ ಜೀವನ ಖಾಲಿ ಅಥವಾ ಎಂಟಿ ಅಂತ ತಿಳ್ಕೊಬೇಡಿ. ಇಲ್ಲಿ ಏನಾದ್ರೂ ಒಂದು ಹೊಸದು ಅಂದ್ರೆ ನಕ್ಷತ್ರಗಳು, ನೀವು ಅಂದ್ರೆ ಇಲ್ಲಿ ಏನಾದ್ರೂ ಒಂದು ಶೈನ್ ಆಗೋದು ಇದ್ದೇ ಇರ್ತದೆ, ಅಥವಾ ಏನಾದ್ರೂ ಬಂದು ಒಂದು ಹೊಸದೇನಾದ್ರೂ ಬಂದು ನಿಮ್ಮ ಲೈಫ್ ಅನ್ನು ಶೈನ್ ಮಾಡಬಹುದು. ಸೊ ನಿಮ್ಗೆ ಇಲ್ಲೊಂದು ಇಲ್ಲಿ ನಿಮ್ಗೆ ಯೂನಿವರ್ಸ್ ಒಂದು ಸೈರನ್ ಕೊಡ್ತಿದ್ದಾರೆ. ಅಂದ್ರೆ ಜಗತ್ತು ಬದಲಾಗ್ತಿದೆ, ಅಂದ್ರೆ ಸ್ಪಿನ್ ಆಗ್ತಾ ಇದೆ. ಸೊ ನೀವು ಎದ್ದೇಳ್ಬೇಕು, ಅವೇಕನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಸೋಲ್ ಪರ್ಪಸ್ ಏನು, ಅಥವಾ ನೀವು ಭೂಮಿ ಮೇಲೆ ಯಾವ್ದಕ್ಕೋಸ್ಕರ ಬಂದಿರ್ತೀರಿ ಅಂತ ಹೇಳಿ. ಕೆಲವೊಮ್ಮೆ ಈ ಬ್ಯೂಟಿಫುಲ್ ಸುಂದರವಾದ ಗಿಡಗಳು ಅಥವಾ ಮರಗಳು ಇದ್ದಿರ್ಬೋದು. ಇದು ಯಾವುದು ಫಲವತ್ತಾದ ಭೂಮಿಯಲ್ಲಿ ಅಥವಾ ಒಂದು ಸುಂದರವಾದ ಬೀಜ ಆಗಿ ಭೂಮಿಯಲ್ಲಿ ಹಾಕಿರೋದಿಲ್ಲ. ಅದು ಹೇಗೋ ಬೆಳೆದು ಒಂದು ಸುಂದರವಾಗಿ ಫಲವತ್ತಾಗಿ ಬೆಳೀತದೆ. ಹಾಗೆ ನಮ್ಮ ಹಿಂದಿನ ಜೀವನ ಆಗ್ಲಿ ಅಥವಾ ನಾವು ಹೇಗೆ ಬಂದಿರ್ತೇವೆ, ಹಿಂದೆ ಹೇಗಿತ್ತು ನಮ್ಮ ಫ್ಯಾಮಿಲಿ ಆಗ್ಲಿ, ಅದರ ಬ್ಯಾಕ್ ಗ್ರೌಂಡ್ ಆಗ್ಲಿ ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಫೈನಾನ್ಸ್ ಪೊಸಿಷನ್ ಆಗ್ಲಿ. ಸೊ ಮುಂದೆ ನಾವು ಹೇಗಿರ್ತೇವೆ ಅಂದ್ರೆ ನೀವೊಂದು ಒಂದು ಸುಂದರವಾದ ಬೀಜ ಅಂತ ಹೇಳ್ತಿದ್ದಾರೆ. ನಿಮ್ ಬಗ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಸೊ ಅದ್ರ ಬಗ್ಗೆ ನೋಡಿ, ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಗೆ ಕ್ಲಾರಿಟಿ ಬರ್ತಿರ್ಬೋದು. ನೀವು ಅಂದ್ರೆ ಬಂಧನದಲ್ಲಿ ಇಟ್ಕೊಳ್ಬೇಡಿ, ಇದೊಂಥರ ಅಡಿಕ್ಷನ್ ಇರ್ಬೋದು. ಸೊ ಆ ಬಂಧನದಿಂದ ಹೊರಗೆ ಬರ್ಬೇಕು. ನಿಮ್ಗೆ ಇಲ್ಲಿ ದೇವರು ಒಂದು ಎರಡನೇ ಚಾನ್ಸ್ ಕೊಡ್ತಿದ್ದಾರೆ. ಮೋಸ್ಟ್ಲಿ ಸೋಲ್ ಪರ್ಪಸ್ ಮಾಡ್ಲಿಕ್ಕೆ ಇರ್ಬೋದು. ಒಂದು ರೀಬರ್ತ್ ಎನರ್ಜಿ ಬಂದಿದೆ. ಸೊ ಹಳೆಯದೆಲ್ಲ ಒಂದು ಮುಗಿದ ಅಧ್ಯಾಯ. ಸೊ ಅದನ್ನೆಲ್ಲ ಖಾಲಿ ಮಾಡಿ ಹೊಸದಕ್ಕೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಅನುಮತಿ ಕೊಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ಜೀವನದಲ್ಲಿ ನಮ್ಗೆ ತಾಳ್ಮೆ ತುಂಬಾನೇ ಮುಖ್ಯ. ಅಂದ್ರೆ ಎಲ್ಲ ಇದ್ದಾಗ ನಮ್ಗೆ ಏನು ಅನಿಸುದಿಲ್ಲ, ಎಲ್ಲ ಕಳ್ಕೊಂಡಾಗ್ಲೇ ಗೊತ್ತಾಗೋದು. ಸೊ ಆ ಟೈಮಲ್ಲಿ ನಾವು ತುಂಬಾ ತಾಳ್ಮೆಯಿಂದ ಇರ್ಬೇಕಾಗ್ತದೆ. ಇದೊಂಥರ ದೇವರು ನಮ್ಮನ್ನು ಪರೀಕ್ಷಿಸ್ತಾ ಇರ್ಬೋದು. ಅದರಿಂದ ಕಾರ್ಡ್ ತೆಗೆದಿದ್ದೇನೆ. ಲವ್, ಫುಲ್ಫಿಲ್ಮೆಂಟ್, ಗೇಟ್ವೇ, enlightenment, purification.
ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರ್ಲಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ತಾಳ್ಮೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕೆಲವೊಮ್ಮೆ ಕೆಲವು ಪ್ಲಾನ್ ಅಂದ್ರೆ ಅನ್ಫೋಲ್ಡಿಂಗ್ ಆಗಿರ್ತವೆ, ನಮ್ಗೆ ಗೊತ್ತಾಗುದಿಲ್ಲ ಮುಂದೆ ಏನಾಗ್ತವೆ ಅಂತ ಹೇಳಿ. ಸೊ ಇಲ್ಲಿ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನೀವು ಅವೇರ್ನೆಸ್ ಗೆ ಬರ್ಬೇಕು, ನನ್ ಜೀವನದಲ್ಲಿ ಯಾಕೆ ಆಗ್ತಿದೆ, ಏನೋ ಒಂದು ಕಾರಣ ಇದೆ. ಸೊ ಇಲ್ಲಿ ನೀವು ದೇವರಿಗೆ ಶರಣಾಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಳೆದೆಲ್ಲ ಲೆಟ್ ಗೋ ಮಾಡಿ ದೇವರಿಗೆ ಶರಣಾಗ್ಬೇಕು. ಆಗ ನಿಮ್ಮ ಜೀವನದಲ್ಲಿ ಎನ್ಲೈಟನ್ಮೆಂಟ್ ಸಿಗ್ನಲ್ಸ್ ಬರ್ತವೆ. ಅಂದ್ರೆ ಇದೊಂಥರ ನಿಮ್ ಜೀವನ ಒಂದು ಟ್ರಾನ್ಸ್ಫಾರ್ಮೇಶನ್ ಇರ್ಬೋದು. ಇಲ್ಲೂ ರೀಬರ್ತ್ ಎನರ್ಜಿ ಬಂದಿದೆ, ಒಂದು ಎಂಡ್ ಆಗಿ ಇನ್ನೊಂದು ಹೊಸದು ಪ್ರಾರಂಭ ಆಗ್ತಿರ್ಬೋದು. ಸೊ ಇದು ಸ್ವಲ್ಪ ಟೈಮ್, ಇದು ನಿಧಾನವಾಗಿ ನಿಮ್ ಜೀವನ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ. ಇದಕ್ಕೆ ಟೈಮ್ ಬೇಕಾಗ್ತದೆ. ಇಲ್ಲಿ ದೇವರು ನಿಮ್ಗೊಂದು ಗೇಟ್ ವೇ ಓಪನ್ ಮಾಡ್ತಿದ್ದಾರೆ. ನೀವು ಈಗ ಇಡುವ ಸಣ್ಣ ಹೆಜ್ಜೆ, ಸಣ್ಣ ಸ್ಟೆಪ್ಸ್ ಮುಂದೆ ನಿಮ್ಗೊಂದು ಗ್ರೇಟ್ ರಿಸಲ್ಟ್ ತಂದು ಕೊಡ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಜರ್ನಿಯನ್ನು ನಿಲ್ಲಿಸಬೇಡಿ. ನಿಮ್ಗೆ ಈಗ ಸಣ್ಣದು ಅನಿಸ್ತಿರ್ಬೋದು, ನೀವೇನಾದ್ರೂ ವರ್ಕ್ ಮಾಡ್ತಿರ್ಬೋದು, ನಿಮ್ಗೆ ಅದ್ರಲ್ಲಿ ಸಕ್ಸಸ್ ಸಿಗದೇ ಇದ್ದಿರ್ಬೋದು, ಆದ್ರೆ ಮುಂದೆ ಮ್ಯಾಜಿಕ್ ನಡೆಯೋದ್ರಲ್ಲಿದೆ ನಿಮ್ ಜೀವನದಲ್ಲಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಜರ್ನಿಯನ್ನು ಸ್ಟಾಪ್ ಮಾಡಬೇಡಿ. ಸೊ ಮುಂದುವರಿತಾ ಇರಿ ಅಂತ ಹೇಳ್ತಿದ್ದಾರೆ. ತಾಳ್ಮೆ ಇರ್ಬೇಕು, ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಕೆಲವು ವಂಡರ್ಫುಲ್ ಈವೆಂಟ್ಸ್ ಅನ್ಫೋಲ್ಡ್ ಆಗಿದೆ, ಅಂದ್ರೆ ನಿಮ್ಗೆ ಅದು ಕಾಣದೇ ಇದ್ದಿರ್ಬೋದು, ಮುಂದೆ ನಿಮ್ ಜೀವನದಲ್ಲಿ ನಡೆಯುದ್ರಲ್ಲಿದೆ. ಸೊ ನೀವೀಗ ಏನು ಸ್ಟೆಪ್ ಇಡ್ತಿದ್ದೀರಾ, ಸೊ ಅದ ನಿಧಾನವಾಗಿ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಪ್ಯೂರಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನಮ್ ಜೀವನದಲ್ಲಿ. ಸೊ ಈಗ ನಮ್ಗೆ ತುಂಬಾ ಕಷ್ಟ ಅಂತ ಅನಿಸ್ತಿರ್ಬೋದು. ಸೊ ಹಳೆಯದನ್ನೆಲ್ಲ ತೆಗಿಬೇಕು, ಹೊಸದೇನಾದ್ರೂ ಬರ್ಬೇಕಂದ್ರೆ ಪ್ಯೂರಿಫಿಕೇಶನ್ ತುಂಬಾ, ಅಂದ್ರೆ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತಿದ್ದಾರೆ. ಕ್ಲೆನ್ಸಿಂಗ್ ಇರ್ಬೋದು, ನಾವಿರೋ ಜಾಗ ಇರ್ಬೋದು, ನಮ್ಮ ದೇಹ ಇರ್ಬೋದು, ಅಥವಾ ಬಾಡಿ ಇರ್ಬೋದು. ಸೊ ಎಲ್ಲವನ್ನು ಕ್ಲೀನ್ ಮಾಡ್ಬೇಕು. ಇದು ಯಾವ್ದ್ರಲ್ಲಿ ಥಾಟ್, ವರ್ಡ್ ಅಂಡ್ ಡೀಡ್ ಅಂತ ಹೇಳ್ತಿದ್ದಾರೆ. ಥಾಟ್ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡ್ತೇವೆ, ನಮ್ಮ ಯೋಚನೆಯಲ್ಲೂ ನೆಗೆಟಿವ್ ಥಿಂಕಿಂಗ್ ಇರಬಾರ್ದು, ನಾವು ಆಡುವ ಮಾತಲ್ಲೂ ಸಹ ನೆಗೆಟಿವ್ ಇರಬಾರ್ದು, ಅಥವಾ ನಾವು ಮಾಡುವ ಕೆಲಸದಲ್ಲೂ ಅಷ್ಟೇ ನೆಗೆಟಿವ್ ಫೀಲ್ ಮಾಡ್ಕೊಂಡು ನಾವು ಯಾವತ್ತೂ ಕೆಲಸ ಮಾಡಬಾರ್ದು. ಎಲ್ಲದಲ್ಲೂ ಒಂದು ಪಾಸಿಟಿವ್ ವೈಬ್ರೇಷನ್ ಇರ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇಲ್ಲಿ ನೀವು ಈಟ್ ಲೈಟ್ಲಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಹೇಳ್ತಿದ್ದಾರೆ ಈಟ್ ಲೈಟ್ಲಿ, ಡೋಂಟ್ ಟೇಕ್ ಥಿಂಗ್ಸ್ ಪರ್ಸನಲಿ ಅಂತ ಹೇಳಿ. ನಿಮ್ ಜೀವನದಲ್ಲಿ ಈಗ ಯಾವುದೇ ನಡೀತಿರ್ಬೋದು, ಯಾವುದು ಪರ್ಸನಲ್ ಆಗಿ ತಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ. ಇದೊಂದು ನಿಮ್ಮನ್ನು ಡಿಟಾಕ್ಸಿಫಿಕೇಶನ್ ಮಾಡ್ತಾ ಇದೆ, ನಿಮ್ಮನ್ನೊಂದು ಪ್ಯೂರಿಫೈ ಮಾಡ್ತಾ ಇದೆ. ಒಂದು ಮಳೆ ನೀರು ಬಂದು ಹೇಗೆ ಭೂಮಿನೆಲ್ಲ ಸ್ವಚ್ಛ ಮಾಡ್ತದ, ಹಾಗೆ ನಿಮ್ ಜೀವನದಲ್ಲಿ ಇದೊಂದು ಡಿಟಾಕ್ಸಿಫಿಕೇಶನ್ ಟೈಮ್. ಈ ಹಿಂದಿನ ನಿಮ್ ಜೀವನದಲ್ಲಿ ಏನ್ ಬೇಕಾದ್ರೂ ನಡೆದಿರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಈಗ ಏನ್ ಬೇಕಾದ್ರೂ ಆಗ್ತಿರ್ಬೋದು. ಸೊ ನಿಮ್ಮನ್ನು ಯೂನಿವರ್ಸ್ ಪ್ರೀತಿ ಮಾಡ್ತಾರೆ, ಈ ಜಗತ್ತು ಪ್ರೀತಿ ಮಾಡ್ತದೆ ಅಂತ ಹೇಳ್ತಿದ್ದಾರೆ. ಸೊ ಈ ಪ್ರೀತಿ ಅಂದ್ರೆ ನೀವು ಅಂದ್ರೆ ಪ್ರೀತಿ. ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಪ್ರೀತಿ ನಿಮ್ ಜೀವನದಲ್ಲಿ ಎಂಟ್ರಿ ಆಗ್ತಿದೆ, ನಿಮ್ದು ಹಾರ್ಟ್ ಚಕ್ರ ಓಪನ್ ಆಗ್ಬಹುದು, ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಪ್ರೀತಿ ಬರ್ಬೋದು. ಸೊ ನಿಮ್ಮನ್ನ ನೀವು ಪ್ರೀತಿಸಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ನಿಮ್ಗೆ ಇಲ್ಲಿ ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾ ಇದೆ. ಸೊ ನೀವು ಎಂಜಾಯ್ ಮಾಡಿ ಲೈಫ್ ಅನ್ನು ಅಂತ ಹೇಳ್ತಿದ್ದಾರೆ. ಇನ್ನು ಸ್ಪೆಷಲ್ ಆಗಿ ನಿಮ್ಗೆ ಏನಾದ್ರು ಇಲ್ಲಿ ಆರೋಗ್ಯದ ಸಮಸ್ಯೆ ಇರ್ಬೋದು, ಹೆಲ್ತ್ ಪ್ರಾಬ್ಲಮ್, ಇದು ನಿಮ್ದು ರಿಸ್ಟೋರ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಜಾಯ್, ವಿಶ್ ಫುಲ್ಫಿಲ್ಮೆಂಟ್ ಪ್ಲಸ್ ಲವ್, ಜೊತೆಗೆ ನಿಮ್ದು ಪ್ಯೂರಿಫಿಕೇಶನ್ ಆಗ್ತಾ ಇದೆ. ಯೂನಿವರ್ಸ್ ಒಂದು ಗೇಟ್ ವೇ ತೆಗಿತಿದ್ದಾರೆ. ಇಲ್ಲಿ ಎನ್ಲೈಟನ್ಮೆಂಟು ಆಗ್ತಾ ಇದೆ. ನೀವ್ ಯಾವ್ದಕ್ಕೋಸ್ಕರ ಬಂದಿದ್ದೀರಿ, ನೀವೇನು ಮಾಡ್ಬೇಕು, ಎಲ್ಲರೂ ನಿಮ್ಗೆ ಇಲ್ಲಿ ಗೊತ್ತಾಗ್ತದೆ. ಸೊ ಡಿಟಾಕ್ಸಿಫಿಕೇಶನ್ ಒಂದು ಆಗ್ತಾ ಇದೆ ನಿಮ್ ಜೀವನದಲ್ಲಿ, ನಿಮ್ಮನ್ನೊಂದು ಕ್ಲೀನ್ ಮಾಡ್ತಿದ್ದಾರೆ ಯೂನಿವರ್ಸ್. ಸೊ ಹಳೆಯದೆಲ್ಲ ಹೋಗಿ ಹೊಸದು ಬರ್ತಾ ಇದೆ. ಸೊ ರೆಡಿಯಾಗಿ ಅಂತ ಹೇಳ್ತಾರೆ, ನಿಮ್ಮನ್ನ ನೀವು ಪ್ರೀತಿಸಿ ಅಂತ ಹೇಳ್ತಿದ್ದಾರೆ. Luck is on your side. You and your loved ones are safe. A fiery climax approaches. Bring love into the situation. A new start is coming. ಒಂದು ಹೊಸ ಬಿಗಿನಿಂಗ್ ಬರ್ತಾ ಇದೆ. ಇಲ್ಲೂ ನ್ಯೂ ಮೂನ್ ಬಂದಿದೆ. ಸೊ ಒಂದು ಹೊಸ ಬಿಗಿನಿಂಗ್ ನಿಮ್ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ಮತ್ತೆ ನಿಮ್ಮ ಪ್ರೀತಿ ಪಾತ್ರರು ತುಂಬಾ ಸೇಫ್ ಆಗಿದ್ದಾರೆ. ನೀವು ಈಗ ಏನಿದ್ದೀರಾ, ದುಃಖದಲ್ಲಿದ್ದೀರಾ, ನೆಗೆಟಿವ್ ಎನರ್ಜಿ ಇಲ್ಲಿ, ಅದರಿಂದ ಪ್ರೀತಿ, ಅದರಿಂದ ಬಂದು ಪ್ರೀತಿಯೇ ಜೀವನ ಅಂತ ಭಾವಿಸಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಎಲ್ಲಾ ಕಡೆ ಪ್ರೀತಿ ಬಂದಿದೆ. ನಿಮ್ಮನ್ನ ನೀವು ಪ್ರೀತಿ ಮಾಡ್ಬೇಕು, ಜಗತ್ತನ್ನು ಪ್ರೀತಿಸಬೇಕು, ನೀವು ನಿಮ್ಮ ಪ್ರೀತಿಯನ್ನು ಇತರರಿಗೂ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಇದು ತಾಯಿಗೆ ಮಗುವಿನ ಮೇಲೆ ಪ್ರೀತಿ ಇದ್ದಿರ್ಬೋದು, ಅಥವಾ ಒಂದು ಫ್ಯಾಮಿಲಿ ಪ್ರೀತಿ ಇದ್ದಿರ್ಬೋದು, ಯಾವ ಪ್ರೀತಿ ಬೇಕಾದ್ರೂ ಇದ್ದಿರ್ಬೋದು. ಸೊ ಯೂನಿವರ್ಸ್ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಇಡೀ ಜಗತ್ತೇ ನಿಮ್ಮನ್ನು ಪ್ರೀತಿಸ್ತದೆ ಅಂತ ಹೇಳ್ತಿದ್ದಾರೆ. ಸೊ ಲಕ್ ಈಸ್ ಆನ್ ಯುವರ್ ಸೈಡ್ ಅಂತ ಹೇಳಿ, ಇಲ್ಲಿ ನಿಮ್ಮ ಲಕ್ ನಿಮ್ಮ ಕಡೆ ಇದೆ ಅಂತ ಹೇಳ್ತಿದ್ದಾರೆ. ಒಂದು ಫೈರ್ ಕ್ಲೈಮ್ಯಾಕ್ಸ್ ಇದೆ ನಿಮ್ ಜೀವನ
ಜೀವನದಲ್ಲಿ. ಇದು ಹೇಗಂತ ಹೇಳಿದ್ರೆ, ನೀವು ಅನ್ಕೊಳ್ಳದೆ ಇದ್ದಿರ್ಬೋದು ನನ್ನ ಜೀವನದಲ್ಲಿ ಈ ತರ ಎಲ್ಲ ನಡೀತದ ಅಂತ ಹೇಳಿ. ನೀವು ಏನ್ ಅನ್ಕೊಂಡಿದ್ದೀರಾ ಅದರ 4 ಪಟ್ಟು ವೇಗದಲ್ಲಿ ನಿಮ್ ಜೀವನ ಮುಂದೆ ಸಾಗ್ತದೆ. ಒಂದು ಫಾಸ್ಟ್ ಮೂಮೆಂಟ್ ಇದೆ, ಒಂದು ಫೈರಿ ಪ್ಯಾಷನ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದೊಂದು ಹೊಸ ಸ್ಟಾರ್ಟ್ ಬರ್ತಾ ಇದೆ ನಿಮ್ ಜೀವನದಲ್ಲಿ, ನ್ಯೂ ಸ್ಟಾರ್ಟ್. ಸೊ ನೀವು ರೆಡಿ ಆಗ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ನೀವು ಡಿಟಾಕ್ಸಿಫಿಕೇಶನ್ ಮಾಡಿ ಒಂದು ಹೊಸ ಸ್ಟಾರ್ಟಿಗೆ ರೆಡಿ ಆಗಿ ಅಂತ ಹೇಳಿ. ಸೊ ಇದು ಅಮಾವಾಸ್ಯೆ ರೀಡಿಂಗ್, ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.